ನಮಸ್ಕಾರ ಸ್ನೇಹಿತರೆ, ತುಲಾರಾಶಿಯವರ ಗೋಲ್ಡನ್ ಟೈಮ್ ಬಂದಾಯಿತು. ಹೌದು, ತುಲಾರಾಶಿಯವರು ಬಹಳ ಸಮಯದಿಂದ ಕಷ್ಟ ನಷ್ಟಗಳನ್ನು ಅನುಭವಿಸಿ ಜೀವನದಲ್ಲಿ ಪಡಬಾರದಂತಹ ಕಷ್ಟಗಳನ್ನೆಲ್ಲ ಪಟ್ಟಾಯಿತು. ಈಗ ಶನಿಯು ಪಂಚಮ ಸ್ಥಾನದಿಂದ ಬಿಡುಗಡೆಯಾಗಿ 2 ತಿಂಗಳಾಗಿದೆ. ಇದಾದ ನಂತರದಲ್ಲಿ ಗುರುಬಲ ಕೂಡ ಬಂದಾಗಿದೆ. ಗುರುಬಲ ಪ್ರಾಪ್ತಿಯಿಂದಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಕೂಡ ನಿಮಗೆ ಸಿಗ್ತಿದೆ. ಆ ಬದಲಾವಣೆಗಳು ಯಾವುವು? ವಾಹನ ಖರೀದಿ, ಭೂಮಿ ಖರೀದಿ ಯೋಗಗಳು, ಹಾಗೆ ಧನ ಕನಕ ವಸ್ತು ವಾಹನಾದಿ ಸಿದ್ಧಿ ಯೋಗಗಳು, ಆರೋಗ್ಯ ವಿಚಾರದಲ್ಲಿ ಸುಧಾರಣೆಯಾಗುವಂಥದ್ದು, ಹಾಗೆ ಇನ್ನಿತರ ಹಲವಾರು ವಿಚಾರಗಳು ತುಲಾರಾಶಿಯವರ ಬಗ್ಗೆ ಹೇಳ್ತೀನಿ. ಮತ್ತು ನೀವು ಗುರುಬಲವನ್ನು ಪರಿಪೂರ್ಣವಾಗಿ ಪಡೆದುಕೊಳ್ಳಲು ಯಾವ ಪರಿಹಾರವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತೀನಿ. ಈ ಮಾಹಿತಿ ತುಲಾರಾಶಿಯವರಿಗೆ ಬಹಳ ಮುಖ್ಯ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ತಪ್ಪದೇ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧಿ ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ತುಲಾರಾಶಿಯವರ ಬಗ್ಗೆ ಹೇಳಬೇಕು ಅಂದರೆ ವ್ಯಾಪಾರ ಮಾಡುವುದಕ್ಕೆ, ಬಿಸ್ನೆಸ್ ಮಾಡುವುದಕ್ಕೆ ಬಹಳ ಇಷ್ಟಪಡುವಂತಹ ರಾಶಿ. ಇವರು ನೋಡೋದಕ್ಕೂ ಕೂಡ ತುಂಬ ಆಕರ್ಷಕವಾಗಿ ಕಾಣುವಂತಹ ಗುಣಮುಖ ಲಕ್ಷಣಗಳು ಕೂಡ ತುಲಾರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಸದಾ ನಗುಮುಖದಿಂದ ಇರತಕ್ಕಂತಹ ರಾಶಿ ಯಾವುದಾದ್ರೂ ಇದ್ರೆ ಖಂಡಿತವಾಗಲೂ ಕೂಡ ಅದು ಈ ಒಂದು ತುಲಾರಾಶಿಯವರೇ. ಎಂತಹ ಪರಿಸ್ಥಿತಿ ಇದ್ದರೂ ಕೂಡ ಹರ್ಷವನ್ನು ವ್ಯಕ್ತಪಡಿಸುತ್ತಾ ಇರ್ತಾರೆ. ಎಲ್ಲರನ್ನ ನಗಿಸುವಂತಹ ಗುಣ ಕೂಡ ಈ ಒಂದು ತುಲಾರಾಶಿಯಲ್ಲಿ ಇರುವಂಥದ್ದು. ತುಲಾರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರುವವರು ಶನಿ ಪರಮಾತ್ಮ. ಹಾಗಾಗಿ ಜೀವನದಲ್ಲಿ ಒಂದು ನೀತಿ ನಿಷ್ಠೆ ಅನ್ನುವಂಥದ್ದನ್ನು ಕೂಡ ತುಲಾರಾಶಿಯವರು ಅಳವಡಿಸಿಕೊಳ್ಳಬೇಕಾಗುತ್ತೆ. ಪ್ರೀತಿ ಸ್ನೇಹಕ್ಕೆ ಬೆಲೆ ಕೊಡುವಂತಹ ಮನಸ್ಥಿತಿ ಇವರಿಗಿರುತ್ತೆ. ಇಷ್ಟಪಡುವವರು ಸ್ನೇಹಿತರನ್ನ ಯಾವಾಗಲೂ ಕೂಡ ನಗುನಗುತ್ತಾ ಖುಷಿಯಿಂದ ಮಾತನಾಡಿಸುವಂತಹ ಮನಸ್ಥಿತಿ ಕೂಡ ತುಲಾರಾಶಿಯಲ್ಲಿ ಇರುವಂಥದ್ದು. ಸಿಕ್ಸ್ ಸೆನ್ಸ್ ಅನ್ನುವಂಥದ್ದು ಕೂಡ ತುಲಾರಾಶಿಯವರಿಗೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ನನ್ನ ಎದುರಿರುವಂತಹ ವ್ಯಕ್ತಿ ಏನನ್ನ ಯೋಚನೆ ಮಾಡ್ತಾ ಇದ್ದಾನೆ ಅಂತ, ಏನನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಯೋಚನೆ ಮಾಡುವಂತಹ ಶಕ್ತಿ ಕೂಡ ತುಲಾರಾಶಿಯಲ್ಲಿ ಯಥೇಚ್ಛವಾಗಿ ಇರುವಂಥದ್ದು. ತುಲಾರಾಶಿಯವರ ಮನಸ್ಸಿನಲ್ಲಿ ಇರುವಂಥದ್ದು ಎದುರುಗಡೆ ಇರುವಂತಹ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಹಾಗೆ ನ್ಯಾಯ, ಪ್ರಾಮಾಣಿಕತೆ ಅನ್ನುವಂಥದ್ದು ಕೂಡ ಮಾತುಗಾರಿಕೆಯಲ್ಲಿರುತ್ತೆ. ಹಾಗೆ ಇವರು ಕಲೆ, ಸಂಗೀತ, ಸಾಹಿತ್ಯದಲ್ಲೂ ಕೂಡ ಬಹಳಷ್ಟು ಆಸಕ್ತಿಯನ್ನು ಹೊಂದಿರುತ್ತಾರೆ. ಶಾಂತಿ ಪ್ರಿಯರಾಗಿರುತ್ತಾರೆ. ಜಗಳ ಅನ್ನೋದನ್ನು ಆದಷ್ಟು ಅವಾಯ್ಡ್ ಮಾಡ್ತಾರೆ. ತಮ್ಮ ಬುದ್ಧಿವಂತಿಕೆಯಿಂದ ಜಗಳವನ್ನು ಅವಾಯ್ಡ್ ಮಾಡ್ತಾ ಇರ್ತಾರೆ. ಹಿಂದಿನ ಜನ್ಮದಲ್ಲಿ ಕೂಡ ಬಹಳ ಜ್ಞಾನವಂತರಾಗಿರ್ತಾರೆ ತುಲಾರಾಶಿಯವರು. ಆದರೆ ನಿಮ್ಮ ಅಪೂರ್ಣ ಕೆಲಸಗಳು, ಈ ಜ್ಞಾನಕ್ಕೆ ಸಂಬಂಧಪಟ್ಟಂತ ಯಾವುದಾದ್ರೂ ಯಾತ್ರೆ ಹೋಗಬೇಕಾಗಿದ್ರೆ ತಿರುಗಾಟ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲ ಸಮಸ್ಯೆಗಳು ನಿಮ್ಮನ್ನೇನಾದರೂ ಹಿಂದಿನ ಜನ್ಮದಲ್ಲಿ ಕಾಡಿದರೆ ಅದನ್ನು ಪೂರ್ಣ ಮಾಡಿ ಅಂತ ಹೇಳುವಂತಹ ಮನಸ್ಥಿತಿಯಿಂದ ತುಲಾರಾಶಿಯಲ್ಲಿ ಈ ಬಾರಿ ನಿಮ್ಮ ಜನನವಾಗಿರುವಂಥದ್ದು. ತುಲಾರಾಶಿಯವರಿಗೆ ಟ್ರಾವೆಲಿಂಗಲ್ಲಿ ಬಹಳಷ್ಟು ಸಂತೋಷ, ಸಂತೃಪ್ತಿ ಅಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಜೀವನದಲ್ಲಿ ಕಷ್ಟ, ನಿರಾಸೆ ಇದ್ದರೂ ಕೂಡ ಸಮತೋಲನವನ್ನು ಮಾಡತಕ್ಕಂತಹ ಮನಸ್ಥಿತಿ ಕೂಡ ತುಲಾರಾಶಿಯಲ್ಲಿ ಹೆಚ್ಚಾಗಿರುವಂಥದ್ದು. ಬೇರೆಯವರ ಮುಂದೆ ನೀವು ಯಾವುದೇ ಕಾರಣಕ್ಕೂ ತಗ್ಗಿ ಬಗ್ಗಿ ನಡೆಯುವುದು ಅಂದರೆ ಬಹಳ ಕಷ್ಟವನ್ನು ಪಡ್ತೀರಾ. ಅದೇ ಇನ್ನೊಬ್ಬರು ನಿಮ್ಮ ಮುಂದೆ ವಾಯ್ಸ್ ರೈಸ್ ಮಾಡಿದರೂ ಕೂಡ ನಿಮಗೆ ಬಹಳ ಕೆಟ್ಟ ಕೋಪ ಬರುವಂತಹ ಸಾಧ್ಯತೆ ಇದೆ. ಬ್ಯೂಟಿ ಕಾನ್ಷಿಯಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಶುಕ್ರ ನಿಮ್ಮ ರಾಶಿ ಅಧಿಪತಿಯಾಗಿರುವುದರಿಂದ ಫ್ಯಾಷನ್ ಬಗ್ಗೆ ಆಸಕ್ತಿ, ಕಲೆಯ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಪಾಸಿಟಿವ್ ಆಗಿ ಯೋಚನೆ ಮಾಡುವಂತಹ ಮನಸ್ಥಿತಿ ಕೂಡ ಈ ಒಂದು ತುಲಾರಾಶಿಯವರಿಗೆ ಹೆಚ್ಚಾಗಿರುವಂಥದ್ದು. ಡಿಸೈನಿಂಗ್ ಫೀಲ್ಡ್, ಇಂಟೀರಿಯರ್ ಡಿಸೈನರ್ ಅಥವಾ ಟೆಕ್ನಿಕಲ್ ಸಾಫ್ಟ್ವೇರ್ ಫೀಲ್ಡಲ್ಲಿ ತುಲಾರಾಶಿಯವರು ತುಂಬ ಸಕ್ಸಸ್ ಆಗ್ತಾರೆ. ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾರೆ. ಫ್ಯಾಮಿಲಿ ರಿಲೇಟೆಡ್ ಬಿಸ್ನೆಸ್ ಇದ್ದರೆ ಇದನ್ನು ತುಂಬ ಚೆನ್ನಾಗಿ ಕಂಟಿನ್ಯೂ ಮಾಡುವ ಕ್ಷಮತೆ ಮತ್ತು ಆಸಕ್ತಿ ತುಲಾರಾಶಿಯವರಲ್ಲಿರುತ್ತೆ. ಹಾಗೆ ಜೀವನದಲ್ಲಿ ಬೇರೆಯವರನ್ನು ನಂಬಿ ಸ್ವಲ್ಪ ಮೋಸ ಹೋಗುವಂತಹ ಸಾಧ್ಯತೆ ಕೂಡ ತುಲಾರಾಶಿಯಲ್ಲಿ ಇರುವಂಥದ್ದು. ವೈಯಕ್ತಿಕ ವಿಮರ್ಶೆ ಅಂದರೆ ನಿಮ್ಮ ಬಗ್ಗೆ ನೀವೇ ವಿಮರ್ಶೆಯನ್ನು ಮಾಡುವಂತಹ ಒಂದು ಗುಣ. ಈಗ ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗೋದಿಲ್ಲ, ಇನ್ನೊಬ್ಬರಿಗೆ ಗೊತ್ತಾಗುತ್ತೆ. ಆದರೆ ತುಲಾರಾಶಿಯಲ್ಲಿ ಸ್ವಯಂ ವಿಮರ್ಶೆ ಮಾಡುವಂತಹ ಗುಣ ಹೆಚ್ಚಾಗಿದೆ. ಜೀವನದ ಬಗ್ಗೆ ಮಹತ್ವವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಎಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಗುರು ಹಿರಿಯರ ಮಾರ್ಗದರ್ಶನವನ್ನು
ತುಲಾ ರಾಶಿಯವರು ಪಡೆದುಕೊಳ್ಳಬೇಕಾಗುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಬಹುದು. ಇನ್ನು ಸನ್ನಿವೇಶಕ್ಕೆ ಅನುಗುಣವಾಗಿ ಸರಿಯಾದ ಬ್ಯಾಲೆನ್ಸಿಂಗ್ ಆಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಜ್ಞಾನ ಶಕ್ತಿ ತುಲಾ ರಾಶಿಯವರಿಗಿದೆ. ಪ್ರೊಫೆಷ್ನಲ್ ಲೈಫ್ ಮತ್ತು ಪರ್ಸ್ನಲ್ ಲೈಫ್ ಎರಡನ್ನೂ ಕೂಡ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತೀರಾ. ಎಲ್ಲಿ ಪ್ರೊಫೆಷ್ನಲ್ ಲೈಫ್ ಇರಬೇಕು, ಎಲ್ಲಿ ಪರ್ಸ್ನಲ್ ಲೈಫ್ ಇರಬೇಕು, ಕರೆಕ್ಟಾಗಿ ಅದನ್ನು ಬ್ಯಾಲೆನ್ಸ್ ಮಾಡುವಂತಹ ಮನಸ್ಥಿತಿ ಇವರಿಗಿರುತ್ತೆ. ಹಾಗೆ ತುಂಬ ರೊಮ್ಯಾಂಟಿಕ್ ಪರ್ಸನ್ ಆಗಿರ್ತಾರೆ. ಸಮಾಜ ಸೇವೆ ಅವಶ್ಯಕತೆ ಇರುವವರಿಗೆ ಸಹಾಯ ಅಂದರೆ ಸಮಾಜ ಸೇವೆಯಲ್ಲಿ ಎರಡು ರೀತಿಯಾಗಿರುವಂತಹ ಸೇವೆ ಇರುತ್ತೆ. ಇವತ್ತು ನಾವು ನೋಡ್ತೀವಿ, ಒಂದು ಗೌರ್ಮೆಂಟ್ಗೆ ಲೆಕ್ಕ ತೋರಿಸಲು ಮಾಡುವಂತಹ ಸೇವೆ, ಇನ್ನೊಂದು ಮಾನಸಿಕವಾಗಿ ಒಬ್ಬ ಚೆನ್ನಾಗಿರಲಿ ಎಂದು ಮನಸ್ಸಿನಿಂದ ಪ್ರೀತಿಯಿಂದ ಮಾಡುವಂತಹ ಸೇವೆ. ಈ ಸೇವೆಯಲ್ಲಿ ತುಲಾ ರಾಶಿಯವರು ಯಾರಿಗೆ ಸಹಾಯ ಮಾಡ್ತಾರೆ ಅಂದರೆ ಯಾರು ಕಷ್ಟದಲ್ಲಿದ್ದಾರೋ, ಯಾರು ನೋವಲ್ಲಿ ಇರ್ತಾರೋ, ಯಾರಿಗೆ ನಿಜವಾಗಲೂ ಕೂಡ ಈ ಒಂದು ಸೇವೆಯ ಅವಶ್ಯಕತೆ ಇದೆಯೋ ಅಂತಹವರನ್ನು ಹುಡುಕಿ ಸೇವೆ ಮಾಡುವಂತಹ ಗುಣ ತುಲಾ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಯಾರಾದರೂ ನಿಮ್ಮ ಮುಂದೆ ನಾಟಕೀಯವಾಗಿ ಮಾತನಾಡುವಂಥದ್ದು, ಡ್ರಾಮಾ ಮಾಡುವಂಥದ್ದು ಮಾಡಿದರೆ ಅವರ ಮುಖಕ್ಕೆ ಹೊಡೆದಂತೆ ಮಾತನಾಡಬಹುದು. ಆದರೂ ನೀವು ಕೂಡ ಅವರದೇ ರೀತಿಯಲ್ಲಿ ನಾಟಕ ಮಾಡಿಕೊಂಡು ಅವರನ್ನು ತಳ್ಳಿ ಹಾಕುವಂತಹ ಗುಣ ಖಂಡಿತವಾಗಲೂ ನಿಮ್ಮಲ್ಲಿ ಹೆಚ್ಚಾಗಿರುವಂಥದ್ದು. ಪಾಸಿಟಿವ್ ಥಿಂಕಿಂಗ್ ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹಾಗೆ ಹೈಲಿ ಥಿಂಕಿಂಗ್ ನೇಚರ್ ಕೂಡ ತುಲಾ ರಾಶಿಯವರಿಗೆ ಇರುತ್ತೆ. ನಿಮ್ಮ ಮೇಲೆ ನೀವು ತುಂಬ ನಂಬಿಕೆ ಇಟ್ಟುಕೊಂಡಿರ್ತೀರಾ. ಏನೇ ಆದರೂ ಕೂಡ, ಎಂತಹ ಸಂದಿಗ್ಧ ಪರಿಸ್ಥಿತಿ ಬಂದರೂ ಕೂಡ ನಿಮ್ಮ ಮೇಲೆ ನಂಬಿಕೆ ಅನ್ನುವಂಥದ್ದು ಖಂಡಿತವಾಗಲೂ ಕೂಡ ಕಡಿಮೆಯಾಗುವುದಿಲ್ಲ. ಕಿಡ್ನಿ, ಲಿವರ್ ಸಂಬಂಧಿತ ಸಮಸ್ಯೆಗಳು ತುಲಾ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಹಾಗೆ ಜೀವನದಲ್ಲಿ ನೀವು ಎಥಿಕ್ಸನ್ನು ಫಾಲೋ ಮಾಡೋದ್ರಿಂದ ನೀವು ಸಕ್ಸಸ್ ಕಾಣ್ತೀರಾ. ಇನ್ನು ಗುರು ಗೋಚಾರ ಫಲದಿಂದ ಬದಲಾವಣೆಗಳು ಯಾವ ರೀತಿ ಇರುತ್ತೆ ಅಂದರೆ, ಆರೋಗ್ಯ ಸಮಸ್ಯೆಗಳು ಇದುವರೆಗೂ ಇತ್ತಲ್ಲ, ಅದು ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗುತ್ತೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಅದು ನಿವಾರಣೆ ಆಗುವಂತಹ ಸಂಭವ ಕೂಡ ತುಲಾ ರಾಶಿಯವರಿಗೆ ಬಂದಿರುವಂಥದ್ದು. ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ಗಳಿಂದ ನಿಮಗೆ ಲಾಭವಾಗುವ ಸಾಧ್ಯತೆ ಇದೆ. ತುಂಬ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ಗಳು ಅಂತ ಹೇಳ್ತಾ ಇಲ್ಲ, ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ಗಳಿಂದ. ಸಾಲಬಾಧೆ ಅನ್ನುವಂಥದ್ದು ನಿಮ್ಮನ್ನು ಜಾಸ್ತಿ ಕಾಡ್ತಾ ಇತ್ತು. ಆ ಸಾಲಬಾಧೆಯಿಂದ ಸಣ್ಣ ಮಟ್ಟಿಗಿನ ರಿಲೀಫ್ ಸಿಗುವ ಸಾಧ್ಯತೆ ಇದೆ. ಮನೆಯನ್ನು ಕಟ್ಟುವಂತಹ ಯೋಗವಿದೆ, ಮನೆಯನ್ನು ಮಾರುವಂತಹ ಯೋಗವಿದೆ. ಅಂದರೆ ಭೂಮಿಯನ್ನು ಮಾರುವಂತಹ ಯೋಗ, ಮಾರಿ ಹಣ ಪಡೆಯುವಂತಹ ಯೋಗವಿದೆ. ಹಾಗೆ ಖರೀದಿ ಮಾಡುವಂತಹ ಯೋಗ, ಒಂದು ಜಾಗವನ್ನು ಮಾರಿ ಇನ್ನೊಂದು ಜಾಗವನ್ನು ಖರೀದಿಸುವಂತಹ ಯೋಗವಿದೆ. ಇದನ್ನು ಸ್ಮಾರ್ಟ್ ಥಿಂಕಿಂಗ್ ಅಂತ ಹೇಳಬಹುದು. ಇದೆಲ್ಲ ತುಲಾ ರಾಶಿಯವರಿಗೆ ಪ್ರಾಪ್ತಿಯಾಗಿರುತ್ತೆ. ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗಬಹುದು. ಡಯಾಬಿಟಿಸ್ ಆಗಬಹುದು ಮತ್ತು ನಿಮ್ಮ ರಕ್ತಕ್ಕೆ ಸಂಬಂಧಪಟ್ಟಂತಹ, ರಕ್ತನಾಳಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಉಲ್ಬಣವಾಗುವ ಸಾಧ್ಯತೆ ಇದೆ. ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಓವರ್ ಥಿಂಕಿಂಗಿಂದ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗಬಹುದು. ಹಾಗೆ ವಿದೇಶ ಯೋಗ ಕೂಡ ತುಲಾ ರಾಶಿಯವರಿಗಿದೆ. ಗುರುಬಲದಿಂದ ಇದೆಲ್ಲವೂ ಸಾಧ್ಯವಾಗುತ್ತೆ. ಇನ್ನು ಹೆಚ್ಚು ಗುರುವಿನ ಅನುಗ್ರಹ ಆಗಬೇಕು ಅಂದರೆ ಒಂದು ಪರ್ವ ದಿನ ಗುರುವಿನ ಅನುಗ್ರಹವನ್ನು ಪಡೆಯಲು ಅದ್ಭುತವಾದ ದಿನವಿದೆ. ಅದು ಯಾವತ್ತು ಅಂದರೆ ಜುಲೈ 10. ಹೌದು, ಜುಲೈ 10ನೇ ತಾರೀಕು ಗುರುವಾರ, ಗುರು ಪೌರ್ಣಮಿ ಇದೆ. ಈ ದಿನ ತುಲಾ ರಾಶಿಯವರು ಗುರುವಿನ ಆರಾಧನೆಯನ್ನು ಮಾಡಿದಾಗ ಗುರುವಿನ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಈ ದಿನದಂದು ನಿಮಗೆ ಏನೇ ಕೆಲಸ ಇದ್ರೂ ಸ್ವಲ್ಪ ಬಿಡುವು ಮಾಡಿಕೊಂಡು ನೀವು ಗುರುಮಠಕ್ಕೆ ಹೋಗಿ ಬಂದರೆ ತುಂಬ ಒಳಿತಾಗುತ್ತೆ. ಗುರುವಿನ ಪೂಜೆಯನ್ನು ಮಾಡಿ, ಗುರುವಿಗೆ ಏನಾದರೂ ಭಕ್ತಿಯಿಂದ ಹೂವು, ಹಣ್ಣು, ವಸ್ತ್ರ, ಕಾಣಿಕೆಗಳನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಮಂತ್ರಾಕ್ಷತೆಯನ್ನು ಪಡೆದು ಬಂದರೆ ಅದ್ಭುತವಾಗಿ ಗುರುಬಲ ಕೆಲಸ ಮಾಡಲು ಶುರುವಾಗುತ್ತೆ. ಅದನ್ನು ಹೊರತುಪಡಿಸಿ ನೀವು ಏನು ಮಾಡಬಹುದು ಅಂದರೆ, ನೀವು ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಬನ್ನಿ, ಅಥವಾ ನೀವು ಶಿರಡಿಗೆ ಹೋಗಿ ಸಾಯಿಬಾಬಾ ದರ್ಶನ ಮಾಡಿ ಬನ್ನಿ, ಅಥವಾ ಗಾಣಗಾಪುರಕ್ಕೆ ಹೋಗಿ ದತ್ತಾತ್ರೇಯರ ದರ್ಶನ ಮಾಡಿ ಬನ್ನಿ. ಹೀಗೆ ಇನ್ನೂ ಹಲವಾರು ಗುರು ಸನ್ನಿಧಾನಗಳಿವೆ. ಅಲ್ಲಿ ಹೋಗಿ ದರ್ಶನವನ್ನು ಪಡೆದು ಪೂಜೆಯನ್ನು ಮಾಡಿಸಿ ಬಂದರೆ ಅತ್ಯುತ್ತಮ. ಇದ್ಯಾವುದು ಆಗಿಲ್ಲ ಅಂದರೂ ನಿಮ್ಮ ಮನೆಯ ಹತ್ತಿರ ಇರುವಂತಹ ಗುರು ರಾಘವೇಂದ್ರ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ 28 ಪ್ರದಕ್ಷಿಣೆ ಹಾಕಿ ಅಲ್ಲಿ ಅವತ್ತಿನ ದಿನ ಕಡ್ಡಾಯವಾಗಿ ಅರಿಶಿನ ಬಣ್ಣದ ವಸ್ತ್ರದಲ್ಲಿ 1 kg ಕಡಲೆಕಾಳನ್ನು ಗಂಟು ಕಟ್ಟಿ ಎಲೆ ಅಡಿಕೆ ತೆಂಗಿನಕಾಯಿ ದಕ್ಷಿಣೆ ಸಹಿತ ಗುರು ಸನ್ನಿಧಾನದಲ್ಲಿ ಅರ್ಪಿಸಿ ನಮಸ್ಕಾರ ಮಾಡಿ ಬಂದರೆ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಇದ್ಯಾವುದು ಆಗಿಲ್ಲ ಅಂದರೆ ಮನೆಯಲ್ಲಿ ಇದ್ದರೂ ಕೂಡ ಆ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದತ್ತಾತ್ರೇಯ ವಜ್ರಕವಚ ಸ್ತೋತ್ರ, ದತ್ತಾತ್ರೇಯರ ಸ್ತೋತ್ರಗಳು, ಗುರುಗ್ರಹದ ಅಷ್ಟೋತ್ತರ, ರಾಘವೇಂದ್ರ ಸ್ವಾಮಿಯ ಸ್ತೋತ್ರಗಳು, ಗುರುವಿನ ಸ್ತೋತ್ರಗಳನ್ನು ಪಠಣೆ ಮಾಡಿ, ಕೈಲಾದರೆ 1 ಹೊತ್ತು ಉಪವಾಸವನ್ನು ಮಾಡಿ. ಆ ಇಡೀ ದಿನ ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನಬೇಡಿ, ಮಾಂಸಾಹಾರವನ್ನು ಸೇವಿಸಬೇಡಿ.
ಅದ್ಭುತವಾದಂತಹ ಪರಿಹಾರವನ್ನು ನೀವು ಕಾಣಬಹುದು. ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಮೊದಲು ನೀವು ಈ ಕೆಲಸವನ್ನು ಮಾಡಿ ಬನ್ನಿ. ಯಾಕಂದರೆ ಈ ರೀತಿ ಮಾಡುವುದರಿಂದ ಖಂಡಿತವಾಗಲೂ ನಿಮಗೆ ಗುರುವಿನ ಬಲ ಪರಿಪೂರ್ಣವಾಗಿ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ನೋಡಿದ್ರಲ್ಲ ಸ್ನೇಹಿತರೆ, ತುಲಾರಾಶಿಯವರು ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಬಹಳ ಎದುರಿಸಿರುತ್ತೀರಾ. ಆ ಕಷ್ಟಗಳಿಂದ ಹೊರಬರಲು ಬಹಳ ಪ್ರಯತ್ನ ಪಡ್ತಾ ಇರ್ತೀರಾ. ನೀವು ಈ ಒಂದು ಪರಿಹಾರವನ್ನು ಮಾಡುವುದರಿಂದ ಖಂಡಿತವಾಗಲೂ ನಿಮಗೆ ಒಳಿತಾಗುತ್ತೆ. ಹಾಗೆ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ. ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರು ಹಾಗೂ ಸಂಬಂಧಿಕರಿಗೆ ತಪ್ಪದೇ ಶೇರ್ ಮಾಡಿ ಮತ್ತು ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ.